ಸದ್ಯದಲ್ಲೇ ಬೆಳ್ಳಿ ಪರದೆ ಮೇಲೆ ಸಿದ್ಲಿಂಗು 2 ಒಂದು ಬೇರೆ ರೀತಿಯ ಸಿನಿಮಾ ಅನ್ನೋ ರೀತಿಯಲ್ಲಿ ಕುತೂಹಲವನ್ನು ಹುಟ್ಟಿಸಿ ಪ್ರೇಕ್ಷಕರ ಎದುರು ಬರೋಕ್ಕೆ ರೆಡಿ ಆಗಿರ್ತಕ್ಕಂಥದ್ದು. ಸೊ ಈಗ ಕ್ಯಾಪ್ಟನ್ ಆಫ್ ದಿ ಶಿಪ್ ವಿಜಯ್ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಸರ್ ಸಹಜವಾಗಿ ಅಂದರೆ ಒಂದು ಸಿನಿಮಾ ಸೀಕ್ವೆಲ್ ಮಾಡೋವಂಥದ್ದು ದೊಡ್ಡ ಚಾಲೆಂಜ್ ಇರುತ್ತೆ. ಯಾಕೆ ಈ ಟೈಟ್ಲ್ ಪರ್ಟಿಕ್ಯುಲರಾಗಿ ಸೀಕ್ವೆಲ್ಗೆ ಸಿದ್ಲಿಂಗ್ 2 ಅನ್ನುವಂಥದ್ದು? ಅಂದರೆ ಸಿದ್ಲಿಂಗು ನನಗೆ ಮೊದಲಿಂದನೂ ತುಂಬ ಕಾಡೋಂಥ ವ್ಯಕ್ತಿ. ಅಂದರೆ ನನ್ನೊಳಗಿದ್ದಂಥ ಒಂದಷ್ಟು ವಿಷಯಗಳನ್ನು ದೃಶ್ಯ ರೂಪದ ಮೇಲೆ ತಂದು ನನಗೆ ಬಿಡುಗಡೆ ಬೇಕಾಗಿತ್ತು. ಹಾಗಾಗಿ ಸಿದ್ಲಿಂಗು ಭಾಗ 1 ಮಾಡಿದ್ದು. ಅದಾದಮೇಲೆ ಸಿದ್ಲಿ ಇನ್ನೂ ನಿರಂತರವಾಗಿ ಜೀವಿಸಿದ್ದಾನೆ, ಪ್ರಯಾಣಿಸ್ತಾ ಇದ್ದಾನೆ. ಹಾಗಾಗಿ ಈಗ 12 ವರ್ಷಗಳ ನಂತರ ಮತ್ತೆ ಒಂದಷ್ಟು ವಿಷಯಗಳು ಶೇಖರಣೆಯಾಗಿದೆ, ಅದಕ್ಕೆ ಬಿಡುಗಡೆ ಬೇಕಾಯಿತು. ಹಾಗಾಗಿ ಸಿದ್ಲಿಂಗು ಅಧ್ಯಾಯ 2 ಮಾಡಿದ್ದು. ಸರ್ ಈಗ ಸಹಜವಾಗಿ ಹೀರೋನ ಒಂದು ಬೇರೆ ಥರದಲ್ಲೇ ತೋರಿಸೋಂಥ ಪ್ರಯತ್ನಗಳಾಗುತ್ತೆ, ಬಟ್ ಯೋಗಿ ಅವ್ರನ್ನ ಹೋಗಿ ಪೇಷಂಟ್ ಮಾಡಿಬಿಡ್ತಾರಲ್ಲ, ಯಾಕೆ ಅಂತ? ಸರ್ ಸಿದ್ಲಿಂಗು ಬಂದು ವೆರಿ ಕಾಮನ್ ಮ್ಯಾನ್, ನಾವು ನೀವು ಇದ್ದಾಗೆ. ಸೊ ಅವನಿಗೆ ಕುತ್ತಿಗೆ ನೋವಾಗ್ಬೋದು, ಇಲ್ಲ ಜ್ವರ ಬರ್ಬೋದು, ಅಥವಾ ಕಣ್ಣು ಸ್ವಲ್ಪ ಏನೋ ಮಂಜಾಗ್ಬೋದು. ಸೊ ನಮಗೆ ನಿಮಗೆಲ್ಲ ಹೇಗಾಗುತ್ತೆ ಹಾಗೆ ಸಿದ್ಲಿಂಗಿಗೂ ಆಗುತ್ತೆ. ಈಗ ಅಲ್ಲಿ ಬೆಲ್ಟ್ ಹಾಕಿಸಿರೋದಕ್ಕೆ ಸಿದ್ಲಿಂಗಿಗೆ ಕುತ್ತಿಗೆಗೆ ಬೆಲ್ಟ್ ಹಾಕ್ಸಿರೋದಕ್ಕೆ ನೀವು ಈ ಪ್ರಶ್ನೆ ಕೇಳ್ತಾ ಇದ್ದೀರಾ. ಹಾಕ್ಸದೆ ಹೋಗಿದ್ದೀರಿ, ಈ ಪ್ರಶ್ನೆ ಉದ್ಭವನೇ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಈ ಥರ ವಾಸ್ತವಕ್ಕೆ ಹೆಚ್ಚು ಹತ್ರ ಇರೋದ್ರಿಂದ ಪಾತ್ರಕ್ಕೆ, ಸೊ ಅದಕ್ಕೆ ಏನೇನು ಪೋಷಣೆಗಳು ಬೇಕೋ ಅದನ್ನು ಮಾಡಿದ್ದೀವಿ. ಸರ್ ಸಿನಿಮಾ ಸಹಜವಾಗಿ ಮನೋರಂಜನೆ ಕೊಡುವಂಥದ್ದು. ಸೊ ಅದ್ರ ಜೊತೆಗೆ ಏನಂತಂದರೆ ಈಗ ಸಿನಿಮಾ ಮೂಲಕ ಪ್ರೇಕ್ಷಕರನ್ನು ಸೆಳೆಯಲಿಕ್ಕೆ ನೀವು ಒಂದಿಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾಯಿದ್ರಿ. ಆ್ಯಸ್ ಯೂಶುವಲ್ ನೀವು ಮಾತಾಡಿದ್ರಿ ಕೂಡ, ತೋತಾಪುರಿ ಆಗಿರ್ಬೋದು, ನೀರು ದೋಸೆಯಲ್ಲಿ ಡಬಲ್ ಮೀನಿಂಗ್ ಡೈಲಾಗ್ಗಳಿಗೆ ವಿಜಯ್ ಪ್ರಸಾದ್ ಅವರು ಒಂದು ರೀತಿ ಬ್ರ್ಯಾಂಡ್ ಅಂಬಾಸಿಡರ್ ಥರ ಇದ್ರೇನೋ. ಸೊ ಈಗ ಹೆಂಗೆ ಚೇಂಜ್ ಆಗಿದ್ದೀರಿ, ಯಾಕೆ ಅದರಿಂದ ಹೊರಗೆ ಬರ್ತಾಯಿದ್ರಿ ಅಂತ? ಯಾಕೆ ಅದರಿಂದ ಹೊರಗೆ ಬರ್ತಾಯಿದ್ದೀನಿ ಆ ಬರವಣಿಗೆ ಶೈಲಿಯಿಂದ ಅಂದರೆ, ಆ ಬರವಣಿಗೆ ಶೈಲಿ ಒಂದು ವರ್ಗಕ್ಕೆ ಮಾತ್ರ ತಲುಪ್ತಾ ಇತ್ತು, ಇನ್ನೊಂದಷ್ಟು ವರ್ಗನ ತಲುಪ್ತಾ ಇರಲಿಲ್ಲ. ಆ ತಲುಪದೇ ಇರೋಂಥ ವರ್ಗ ಏನಿತ್ತು ಅವ್ರಿಗೂ ನಮ್ಮ ಸಿನಿಮಾಗಳು ಮತ್ತು ನಮ್ಮ ವಿಷಯಗಳು ಬೇಕಾಗಿತ್ತು. ಬಟ್ ಬರವಣಿಗೆ ಶೈಲಿ ಆ ರೀತಿ ಇರೋದರಿಂದ ಅವರು ಅದನ್ನು ಸ್ವೀಕಾರ ಮಾಡ್ತಾ ಇರಲಿಲ್ಲ. ಸೊ ನನ್ನ ಉದ್ದೇಶ, ನನ್ನ ಧ್ಯೇಯ ಏನು ಅಂತಂದರೆ, ನನ್ನ ವಿಷಯಗಳು, ನಮ್ಮ ಸಿನಿಮಾಗಳು ಎಲ್ರಿಗೂ ತಲುಪಬೇಕು ಅಂತ. ಹಾಗಾಗಿ ಎಲ್ಲ ವರ್ಗಕ್ಕೂ ತಲುಪೋಣ ಅಂತೇಳಿ ಬರವಣಿಗೆ ಶೈಲಿನ ಬದಲಾವಣೆ ಮಾಡಿಕೊಂಡು ಈ ಸಿದ್ಲಿಂಗು ಅಧ್ಯಾಯ 2ರಲ್ಲಿ ಪ್ರಯಾಣ ಮಾಡಿದ್ದೀನಿ. ಹಾಗಂತ ಇದರಲ್ಲಿ ತಮಾಷೆ ಕಚಗುಳಿ ಇಲ್ಲ ಅಂತಲ್ಲ, ಎಲ್ಲವೂ ಇದೆ, ಹೇರಳವಾಗೂ ಇದೆ, ಬಟ್ ಆರೋಗ್ಯಕರವಾಗಿದೆ. ಸರ್ ಅವತ್ತು ಆ್ಯಸ್ ಯೂಶುವಲ್ ಒಂದು ಪ್ರಶ್ನೆ ಎದುರಾಗುತ್ತೆ ಸಿದ್ಲಿಂಗು ಅಂದಾಗ. ರಮ್ಯಾ ಅವರಿದ್ದರು. ಸೊ ಅವರ ಆಯ್ಕೆ ಪ್ರಕ್ರಿಯೆ ಮತ್ತು ಸಿನಿಮಾಗೆ ಒಪ್ಪಿಸೋಂಥ ರೀತಿ ಹೆಂಗಿತ್ತು? ಅದಾದ ನಂತರ 2ಗೆ ಈ ಬದಲಾವಣೆ ಹೆಂಗಾಯಿತು ಅಂತ? ರಮ್ಯಾ ಮೇಡಮ್ ಅವರ ಶಕ್ತಿ ಮತ್ತು ಸಾಮರ್ಥ್ಯನೇ ಬೇರೆ. ಅವರು ಅಷ್ಟು ದೊಡ್ಡ ಸ್ಟಾರ್ ನಟಿಯಾಗಿದ್ದರೂ ಕೂಡ ಅವತ್ತು ನನ್ನ ಮೊದಲನೇ ಡೆಬ್ಯೂ ಸಿನಿಮಾ. ಅವತ್ತು ಯಾವ ಅಹಂಕಾರನೂ ಇಲ್ಲದೆ ಮತ್ತು ಏನೂ ಬಿಲ್ಡಪ್ಗಳು ತೋರಿಸದೆ ಏನೂ ಮಾಡದೆ ತುಂಬ ಒಂದು ಸಾಧಾರಣ ಹೆಣ್ಣು ಮಗಳಾಗಿ ನನ್ನ ವೆಲ್ಕಮ್ ಮಾಡಿ ಕತೆ ಕೇಳಿ ಇದು ಮಾಡಿ ಸಿನಿಮಾ ಮಾಡಿದರು. ಹಾಗೆ ಜೊತೆಗೆ ತುಂಬ ಮನೋಜ್ಞವಾಗೂ ಕೂಡ ಮಾಡಿದರು. ಈಗ ಆ ಸಿದ್ಲಿಂಗು ಅಧ್ಯಾಯ 2 ಇದರಲ್ಲಿ ಸೋನು ಮೇಡಮ್ ಅವರು ಅಭಿನಯಿಸಿದ್ದಾರೆ. ಇವರು ಕೂಡ ಅಷ್ಟೇ, ಯಾವುದೇ ಬಿಂಕು ಬಿಗ್ಮಾನ ಇಲ್ಲದೆ ಮತ್ತು ಯಾವುದೇ ಡಬಲ್ ಮೀನಿಂಗ್ ಡೈಲಾಗು ಇನ್ನೊಂದು ಮತ್ತೊಂದು ಅನ್ನೋದು ಹಿಂಜರಿಕೆ ಇಲ್ಲದೇ ಕತೆ ಕೇಳಿ, ಸ್ಕ್ರಿಪ್ಟ್ ಕೇಳಿ, ಪಾತ್ರ ಕೇಳಿ ಇದನ್ನು ವೆಲ್ಕಮ್ ಮಾಡಿದ್ರು. ಹಾಗಾಗಿ ಇಬ್ಬರ ಬಗ್ಗೆನೂ ನಂಗೆ ತುಂಬ ಖುಷಿ ಇದೆ. ಸೋನು ಮೇಡಮು ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಎಸ್ ಸರ್, ಪರ್ಟಿಕ್ಯುಲರಾಗಿ 2 ಸೀಕ್ವೆಲ್ ಸಿನಿಮಾ ಆಗಿದೆ. ಸೊ ಸೀಕ್ವೆಲ್ ಸಿನಿಮಾಗಳ ಒಂದು ಟ್ರೆಂಡೇ ಇದೆ ಸ್ಯಾಂಡಲ್ವುಡಲ್ಲಿ, ಜನರನ್ನು ತಲುಪೋಕೆ ರೆಡಿಯಾಗಿದೆ. ಫೆಬ್ರವರಿ 14 ಏನು ಹೇಳ್ತೀರಿ ಆಡಿಯನ್ಸ್ಗೆ ಅಂತ? ಸರ್ ಸಿದ್ಲಿಂಗು ಸಿನಿಮಾ ಪ್ರತಿಯೊಬ್ಬರಿಗೂ ದಾಟುವಂಥ ಸಿನಿಮಾ, ಪ್ರತಿಯೊಬ್ಬರಿಗೂ ತಲುಪುವಂಥ ಸಿನಿಮಾ ಮತ್ತು ಪ್ರತಿಯೊಬ್ಬರಿಗೂ ಆಪ್ತವಾಗುವಂಥ ಸಿನಿಮಾ. ಹಾಗಾಗಿ ಸಿದ್ಲಿಂಗು ಬಗ್ಗೆ ಇಷ್ಟ ಹೇಳೋಕ್ಕಾಗೋದು, ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಿ ಸಿದ್ಲಿಂಗು ನಿಜವಾಗ್ಲೂ ನಿಮಗೆ ಆಪ್ತ ಆಗ್ತಾನೆ ಮತ್ತು ಆಲಂಕಿಸ್ತಾನೆ. ಎಸ್, ಇದೆಲ್ಲದರ ಜೊತೆಗೆ ಒಂದು ಪ್ರಶ್ನೆ ಸರ್, ಏನಂದರೆ ಈ ಟೀಚರ್ ಲವ್ ಸ್ಟೋರಿ ಯಾಕೆ ತುಂಬ ಕನೆಕ್ಟ್ ಆಗ್ತಾರೆ ವಿಜಯ್ ಪ್ರಸಾದ್ ಅವರು ಅಂತ? ತುಂಬ ಅತ್ಯುತ್ತಮವಾದ ಪ್ರಶ್ನೆ, ತುಂಬ ಕಾಡುವಂಥ ಪ್ರಶ್ನೆ. ಆದರೆ ಉತ್ತರ ಕೊಡೋದಕ್ಕೆ ಇದು ಸೂಕ್ತ ಅಲ್ಲ ಮತ್ತು ವೇದಿಕೆ ಅಲ್ಲ. ಮತ್ತೊಮ್ಮೆ ನೀವು ಇಬ್ಬರೇ ಸಿಕ್ಕಾಗ ಖಂಡಿತವಾಗ್ಲೂ ಮನಸ್ಸು ಬಿಚ್ಚಿ ಮಾತಾಡ್ತೀವಿ. ಆಯಿತು, ಇದೆಲ್ಲದ್ರ ಜೊತೆಗೆ ನಾನು ಸೋನು ಅವ್ರನ್ನ ಕೇಳ್ತಾ ಇದ್ದೆ, ಮೇಡಮ್ ಏನು ಈ ಸ್ಕೂಲ್ ಡೇಸು, ಕಾಲೇಜ್ ಡೇಸು, ಕ್ರಶು, ಲವ್, ಟೀಚರ್ ಕನೆಕ್ಷನ್ಸು, ಅದ್ರ ಸೀಕ್ರೆಟ್ ನಿಮಗೇನಾರು ಹೇಳಿದಾರಂತ? ಸೋನು ಅವ್ರನ್ನೂ ಯೋಗಿ ಅವ್ರನ್ನೂ ಕೇಳಿದೆ, ಇನ್ನೂ ಹೇಳಿಲ್ಲ ಸರ್ ಅಂದರು. ಅದು ಯಾಕೆ ಬಿಟ್ಟೇ ಹೋಗಲ್ಲ ಅಂತೀರ ಅಂತ? ಇಲ್ಲ, ವಿಷಯ ಏನೇನಿಲ್ಲ.
ನನಗೆ ಶಾಲಾ ದಿನಗಳಲ್ಲಿ ಟೀಚರ್ಗಳು ಮತ್ತು ಮೇಷ್ಟ್ರುಗಳು ತುಂಬ ನನಗೆ ಆಪ್ತವಾಗಿದ್ದರು ಮತ್ತು ಒಂದಷ್ಟು ಜನ ಕಾಡಿದ್ದಾರೆ. ಒಂದಿಬ್ಬರು ಟೀಚರು ತುಂಬ ಕಾಡಿದ್ದಾರೆ, ಅದು ಸತ್ಯ. ಅದು ಇಲ್ಲ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ. ನನಗೇನು ಅಂತಂದರೆ, ಸಮಾಜದಲ್ಲಿ 4 ಅಕ್ಷರ ಹೇಳ್ಕೊಡೋರನ್ನ ಮತ್ತು 4 ತುತ್ತು ಅನ್ನ ಹಾಕೋರು ಯಾವತ್ತೂ ಶ್ರೇಷ್ಠ ಅಂತ ನನಗೆ. ಯಾಕೆಂದರೆ ದಾಟಿಸ್ತಾರೆ, ವಿದ್ಯೆನ ದಾಟಿಸಿದ್ರೆ ಅವರು ಇನ್ನೊಬ್ಬರು ದಾಟಿಸ್ತಾರೆ. ಅಷ್ಟು ಶ್ರೇಷ್ಠತೆ ಅಲ್ವಾ. ಹಾಗೆ ಹಸ್ದವ್ನಿಗೆ ಅನ್ನ ಹಾಕೋದು ಎಂಥ ಕೆಲಸ. ಹಾಗಾಗಿ ಆ ಟೀಚರ್ ಪಾತ್ರಗಳು ಮತ್ತು ಈ ತುಂಬ ಸಾಮಾನ್ಯ ಜನರ ಇರುವಂಥ ಪಾತ್ರಗಳು ನನ್ನ ಚಿತ್ರದಲ್ಲಿರುತ್ತೆ. ಫೈನಲಿ ಥಿಯೇಟ್ರಿಗೆ ಬರ್ತಾ ಇದ್ರಿ, ಏನು ಹೇಳ್ತಾರೆ? ಫೆಬ್ರವರಿ 14ನೇ ತಾರೀಕು ಚಿತ್ರಮಂದಿರದಲ್ಲಿ ಸಿದ್ಲಿಂಗು ಅಧ್ಯಾಯ 2 ಬಿಡುಗಡೆ ಆಗ್ತಾಯಿದೆ. ದಯಮಾಡಿ ನೀವು ಮತ್ತು ನಿಮ್ಮ ಕುಟುಂಬವೆಲ್ಲ ಸಿನಿಮಾನ ಬಂದು ನೋಡಿ ಆಶೀರ್ವಾದ ಮಾಡಿ. ಒಂದು ಭರವಸೆ ಇರಲಿ ಮತ್ತು ವಿಶ್ವಾಸ ಇರಲಿ. ಈ ಸಿನಿಮಾ 6 ತಿಂಗಳು ಮಗುವಿಂದ ಹಿಡಿದು 60 ವರ್ಷ 100 ವರ್ಷದ ತನಕ ಯಾರು ಬೇಕಾದರೂ ಕುಟುಂಬ ಸಮೇತ ಒಟ್ಟಿಗೆ ನೋಡ್ಬೋದು. ನೀವು ನಿಮ್ಮ ಕುಟುಂಬದ ಜೊತೆಗೆ ಅಷ್ಟೇ ಅಲ್ಲ, ಪಕ್ಕದಲ್ಲಿ ಪರಿಚಯ ಇದ್ದರೆ ಆ ಕುಟುಂಬನ ಕರ್ಕೊಂಬಂದು ಒಟ್ಟಿಗೆ ಎರಡೂ ಕುಟುಂಬನ ನೋಡ್ಬೋದು. ಅಷ್ಟು ಪರಿಶುದ್ಧವಾದ ಪ್ರಬುದ್ಧವಾದ ಸಿನಿಮಾ ಸಿದ್ಲಿಂಗು ಅಧ್ಯಾಯ 2. ತಪ್ಪದೆ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಸಿದ್ಲಿಂಗ್ 2 ಸಿನಿಮಾದ ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.